ನೀವು ತಗೊಳ್ಳಿ, ನೀವು ಗೆಸ್ಟ್ ನೀವು ತಗೋಬೇಕು ಮೇಡಮ್, ನೀವು ತಗೊಳ್ಳಿ, ನಿಮ್ಮನೇಲಿ ಮಾಡೋರು ತಗೊಳ್ಳಿ, ನೀವು ತಗೊಳ್ಳಿ ಮೇಡಮ್. ಅದು ಥ್ಯಾಂಕ್ ಯು. ರತ್ನ ವಾಸು ಅವ್ರು ಮಾಡಿರೋದು, ಮಿಸಸ್ ವಾಸು ಅವರು. ಯಾವನ್ನ ತಲೆ ಕೆಟ್ಟು ಸುಮ್ಮನೆ ಒಂದು ರಿಂಗ್ಗಳು ಬರುತ್ತೆ ಅಂತ ಪೇಪರಲ್ಲಿ ಬಂದರೂ ಸಾಕು. ಪೇಪರಲ್ಲಿ ಬರಲಿ ಬೇನು ಬೇಡ. ಈಗ ಮೊನ್ನೆ ಹಾಕೋರಲ್ಲ ಕುಣಿಗಲ್ ಏರ್ಪೋರ್ಟ್ ಅಂತ, ಕುಣಿಗಲ್ ಕೋರ್ಟಲ್ಲಿ ಡೈಲಿ 100 ಕೇಸ್ 200 ಕೇಸ್ ಬರ್ತಾ ಇದೆ. ಒಂದು ಪೇಪರ್ ಸ್ಟೇಟ್ಮೆಂಟ್ಗೆ ಒಂದು ಪೇಪರ್ ಸ್ಟೇಟ್ಮೆಂಟು ಕುಣಿಗಲ್ಲು ಏರ್ಪೋರ್ಟು ಬರುತ್ತೆ. ನನ್ನ ಬೈಕ್ ಹೋಗ್ಬಿಟ್ಟು ಫೋನ್ ಮಾಡ್ತಾನೆ, ನನಗೆ ಬೈಕ್ ಕೊಡಿಸಿದ್ರೆ ಬರ್ತೀನಿ ನಾಳೆ ರಿಜಿಸ್ಟ್ರೇಷನ್ಗೆ, ಇವತ್ತಂದ್ರೆ ಬರಲ್ಲ, ಹೊಡೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಅವ್ನು ತಮ್ಮನ ಅಂದ್ಬಿಟ್ಟು ಅವನು ಬೈಕ್ ಕೊಡಿಸಿದ್ರಾ ನನಗೆ ಆಟೋ ಕೊಡಿಸಿ ಅಂತ ಅವನು ಹೋಗ್ತಾನೆ. ನೆಕ್ಸ್ಟ್ ತಂದೆ ತಾಯಿನ ಮುಂದೆ ಎದುರುಗಡೆ ಜಾಸ್ತಿ ಓದಿತಾ ಇದ್ರೆ ಹೆಂಗೆ ಸರ್ ನೋಡ್ತೀರಾ, ಏನು ಕುಡಿಸ್ದೆ ನನಗೆ ಅಂತಾನೆ. ಹಿಂಗೆ ಪ್ರಪಂಚ ಅಟ್ಯಾಚ್ಮೆಂಟು ಸೆಂಟಿಮೆಂಟು ಎಲ್ಲ ಹೋಗಿದೆ. ಬರೀ ದುಡ್ಡು 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 ಆಸ್ತಿ. ಈಗ ಹೆಂಗಾಗಿದೆ ಅಂದರೆ, ಊರಲ್ಲಿದ್ದಾಗ ಅವನು ಒಂದೇ ಹೊಟ್ಟೆಯಲ್ಲಿ ಹುಟ್ಟೋದು, ನಾನು ಒಂದೇ ಹೊಟ್ಟೆಯಲ್ಲಿ ಹುಟ್ಟೋದು, ಜೊತೆಯಲ್ಲಿ ಬೆಳೀತೀವಿ 20 ವರ್ಷ. ಅದೇನೋ ಹೆಂಗಸ್ರು ಬಂದ ತಕ್ಷಣ ಅದು ಏನಾಗ್ಬಿಡುತ್ತೋ ಅದೇನು, ಇಬ್ಬರು ಮಕ್ಕ ಒಬ್ಬರು ನೋಡಲ್ಲ. ಯಾವಾಗ ನಾ ಫಂಕ್ಷನ್ಗಳು ಸೇರಿದ್ರು ಅವ್ನು ಹಿಂಗೆ ಹೋಗ್ತಾಯಿದ್ರು ನಾನು ಹಿಂಗೆ ಹೋಗ್ತಾಯಿದ್ರು. ಎಷ್ಟು ಬೇಜಾರಾಗುತ್ತೆ ಅಂದರೆ, ಜೀವನ ಮನೆಯೆಲ್ಲ ಬರೀ ದುಡ್ಡೇನಾ, ಆಸ್ತಿ ದುಡ್ಡು ಆಸ್ತಿ ದುಡ್ಡು ಆಸ್ತಿ ದುಡ್ಡು. ಯಾವ ಊರಿಗೆ ಹೋಗಿ ಹೆಣ್ಮಕ್ಳು ಕೇಸ್. ಇವಾಗ ಅಣ್ಣ ತಮ್ಮಂದ್ರೆ ಬೆಸಿಗೆ ಹೆಂಗಿತ್ತು, ಅಣ್ಣ ಅಂದರೆ ಅಷ್ಟು ಪ್ರೀತಿ ಇರೋದು, ಪ್ರಾಣ ಏನು ಬೇಕಾದ್ರೆ ಕೊಡೋರು. ಈಗಿಲ್ಲ, ಎಲ್ಲ ಬರೀ ಕೇಸು 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 ಕೇಸು. ಎಲ್ಲ ಊರುಗಳು ಕೇಸು, ಎಲ್ಲ ಊರಲ್ಲಿ ಕಚೇರಿ ಕೇಸು, ಎಲ್ಲ ಕೇಸು. ಅವಾಗಲೇ ಸಿಹಿ ಆಯ್ತಲ್ಲ, ಈಗ ಬಿಸಿ ಬಿಸಿ ಪಕೋಡ ಮಾಡಿದ್ದಾರೆ, ಬೋಂಡ. ಓ ಸರ್ ಚೆನ್ನಾಗಿದೆ, ತಗೊಳ್ಳಿ. ನೀವು ತಗೊಳ್ಳಿ, ನೀವು ಗೆಸ್ಟ್ ನೀವು ತಗೋಬೇಕು ಮೇಡಮ್, ನೀವು ತಗೊಳ್ಳಿ, ನಿಮ್ಮನೇಲಿ ಮಾಡೋರು ತಗೊಳ್ಳಿ, ನೀವು ತಗೊಳ್ಳಿ ಮೇಡಮ್. ಅದು ಥ್ಯಾಂಕ್ ಯು. ರತ್ನ ವಾಸು ಅವ್ರು ಮಾಡಿರೋದು, ಮಿಸಸ್ ವಾಸು ಅವರು ಅವ್ರ ಕೈಯಿಂದ ಮಾಡಿರೋಂಥ ನೋಡಿ ಈರುಳ್ಳಿ ಬೋಂಡ ಎಷ್ಟು ಚೆನ್ನಾಗಿದೆ. ಈರುಳ್ಳಿ ಸೊಪ್ಪು, ಬಹುಶಃ ಸೊಪ್ಪೆಲ್ಲ ಅವ್ರ ತೋಟದ ಇರ್ಬೋದು. ಎಲ್ಲ ಹೌದು, ಮೆಂತ್ಯ ಸೊಪ್ಪು ಅದು ಇದೆಲ್ಲ ಹಾಕಿರ್ತಾರೆ. ಕೊಡಿ, ತಿಂತಾ ಇರ್ತೀವಿ ಸರ್. ನಾನು ಗಮನಿಸಿದ್ದೀನಿ, ಫುಲ್ಲು ಕೇಸು ಸರ್. ಯಾವ ಊರಿಗೆ ಹೋಗಿ ಹೆಣ್ಮಕ್ಳು ಕೇಸು. ಒಂದು ಜಮೀನು ಸರಿ ಇಲ್ಲ, ಅಲ್ಲಿ ಬಂಜರು ಬಿದ್ದಿದೆ ಅಂದರೆ ಏನಂದರೆ ಹೆಣ್ಮಕ್ಳು ಕೇಸ್ ಹಾಕವ್ರೆ, ಹಿಂಗೆ ಪ್ರಪಂಚ ಅಟ್ಯಾಚ್ಮೆಂಟು ಸೆಂಟಿಮೆಂಟು ಎಲ್ಲ ಹೋಗಿದೆ. ಬರೀ ದುಡ್ಡು 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 ಆಸ್ತಿ. ಮುಂಚೆ ಎಲ್ಲೂ ಬೇರೆ ಕಡೆ ಇಲ್ಲ. ಫಸ್ಟು ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ ಸರ್, ನೆಲಮಂಗಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕನಕಪುರ, ಮಾಗಡಿ, ಈ ಸರೌಂಡಿಂಗ್ ಇದೆ, ರಾಮನಗರ, ಈ ಸರೌಂಡಿಂಗು ಸಿಕ್ಕಾಪಟ್ಟೆ ಕೇಸುಗಳು. ಒಂದು ಪ್ರಾಪರ್ಟಿ ಕ್ಲಿಯರಲ್ಲಿ ಎಲ್ಲ ಹೆಣ್ಮಕ್ಳು ಕೇಸು. ಸ್ವಲ್ಪ ಇನ್ನೂ ನಮ್ಮೂರ ಕಡೆ ಸ್ಟಾರ್ಟ್ ಆಗಿಲ್ಲ, ಅವೆಲ್ಲ ಇನ್ನೂ ವ್ಯಾಲ್ಯೂ ಬಂದಿಲ್ಲ. ಬರೀ 5 ಲಕ್ಷ 3 ಲಕ್ಷ ಹಿಂಗಿದಾವೆ ಎಕರೆ. ಇನ್ನೂ ತಲೆ ಕೆಡ ಹೆಣ್ಮಕ್ಳು ಏನು ಬರುತ್ತಾರೆ, ಯಾಕೆ ಹೋಗ್ಬೇಕು ನಾವು ಸುಮ್ಮನೆ. ಅಲ್ಲೊಂದು ರಿಂಗ್ ರೋಡ್ ಬಂದು ಅಲ್ಲೊಂದು ಮಾಲ್ ಬಂದು ಅಲ್ಲಿ 50 ಲಕ್ಷ ಆದರೆ ಮುಗೀತು. ಯಾವನ್ನ ತಲೆ ಕೆಟ್ಟು ಸುಮ್ಮನೆ ಒಂದು ರಿಂಗ್ ರೋಡ್ ಬರುತ್ತೆ ಅಂತ ಪೇಪರಲ್ಲಿ ಬಂದರೂ ಸಾಕು. ಪೇಪರಲ್ಲಿ ಬರಲಿ ಬೇನು ಬೇಡ. ಈಗ ಮೊನ್ನೆ ಹಾಕೋರಲ್ಲ ಕುಣಿಗಲ್ ಏರ್ಪೋರ್ಟ್ ಅಂತ, ಕುಣಿಗಲ್ ಕೋರ್ಟಲ್ಲಿ ಡೈಲಿ 100 ಕೇಸ್ 200 ಕೇಸ್ ಬರ್ತಾ ಇದೆ. ಒಂದು ಪೇಪರ್ ಸ್ಟೇಟ್ಮೆಂಟ್ಗೆ ಒಂದು ಪೇಪರ್ ಸ್ಟೇಟ್ಮೆಂಟು ಕುಣಿಗಲ್ಲು ಏರ್ಪೋರ್ಟು ಬರುತ್ತೆ. ಕುಣಿಗಲ್ಲು ತುಮಕೂರು ಮಧ್ಯ ಇಲ್ಲ ನೆಲಮಂಗಲ ತುಮಕೂರು ಮಧ್ಯ ಬರುತ್ತೆ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಬಂತು. ಆ ಸ್ಟೇಟ್ಮೆಂಟ್ಗೆ ಒಂದು 5,000 10,000 ಕೇಸ್ ಸ್ಟಾರ್ಟ್ ಆಗ್ಬಿಟ್ಟೆ. ಅಂದರೆ ಭೂಮಿ ಅಲ್ಲ, ಹೆಣ್ಮಕ್ಳು ಹೋಗಿ ನಮಗೂ ಏರ್ಪೋರ್ಟ್ ಬರ್ತಾ ಇದೆ, ನಮಗೂ ಬೇಕು ಕೇಳ್ತಾರೆ. ಏನು ಕೊಡ್ತೀನಪ್ಪ, ಏರ್ಪೋರ್ಟ್ ಬರ್ತಾರೆ ನಮಗೂ ಬೇಕಂತ. ಇಲ್ಲಮ್ಮ ಮಾರ್ಬಿಟ್ಟಿನಲ್ಲಮ್ಮ ಅಂದಾಗ ಕೇಸ್ ಹಾಕೋದು. ಮಾರ್ಬಿಟ್ಟಿದ್ದು ತಗೊಂಡವನು ಹೆಣ್ಮಕ್ಳು ಕೇಸ್ ಹಾಕಿದ ಮೇಲೆ ಏನು ಮಾಡ್ಬೇಕು, ನಾಮ ಹಾಕ್ಕೊಂಡು ಲಾಯರ್ ಇಟ್ಟು ಇವನು ಹೋಗ್ತಾನೆ. ಏನಪ್ಪ ಹೆಣ್ಮಕ್ಳು ಕೇಸ್ ಹಾಕೋರು, ಏನು ಮಾಡೋ ಸರ್, ಹೆಣ್ಮಕ್ಳು ಕೇಸ್ ಹಾಕ್ಬಿಟ್ಟವ್ರೆ, ಏನು ಸೆಟ್ಲ್ ಮಾಡ್ಕೊಳ್ಳಿ ಅಂತ. ಅವನು ಮಾರ್ದವನೇ ಹಂಗಂತಾನೆ. ಎಲ್ಲ ದುಡ್ಡು ತಿಂದುಬಿಟ್ಟಿರ್ತಾನೆ, ಎಲ್ಲ ತಿಂದು ತೇಗಿ ಎಲ್ಲ ಮಜಾ ಮಾಡಿ ಎಲ್ಲ ಆಗೋಗಿದೆ. ಈಗ ಓಡಾಡೋಕೆ ಬೈಕು ಇರಲ್ಲ, ಹಂಗಾಗಿರ್ತಾರೆ. ಈಗ ಮತ್ತೆ ಹೆಣ್ಮಕ್ಳಿಗೆ ಹೇಳ್ಬಿಟ್ಟು ನೀನು ಸ್ವಲ್ಪ ಜಾಸ್ತಿ ಇಸ್ಕೊಂಡು ನನಗೂ ಒಂಚೂರು ಟಳ್ಳು, ನಾನು ನಿನ್ನ ಕಡೆ ಅವ್ನ ಕಡೆ ಮಾತಾಡಿದಾಗ ಮಾತಾಡ್ತೀನಿ. ನಾನು ನನಗೆ ಹೇಳ್ತೀನಿ, ಸೆಟ್ಲ್ ಮಾಡಕ್ಕೆ ಹೇಳ್ತೀನಿ. ದೊಡ್ಡ ಸ್ಕೀಮ್ ಇದು. ನೀನು ಒಂದು 5 ಲಕ್ಷ 10 ಲಕ್ಷ ಕೇಳ್ಬಿಟ್ಟು 10 ಲಕ್ಷ ತಗೋ, ನನ್ನ ಮಗಳ ಮದುವೆ ಮಾಡಬೇಕು, ನನಗೆ ಒಂದು 2 ಕೊಡು, ಅದು ಇವನೇ ಹೇಳ್ಕೊಡ್ತಾನೆ. ಎಷ್ಟು ಅಧ್ವಾನ ಹೋಗಿದೆ ಅಂದರೆ, ಸಿವಿಲ್ ನೀವು ಸ್ವಲ್ಪ ತಾಲೂಕು ಆಫೀಸಲ್ಲಿ ಹತ್ರ ಹೋದ್ರೆ ಸಹ, ನಾನು ಹೋಗ್ತೀನಿ ತಾಲೂಕು ಆಫೀಸ್ಗೆ, ಗುಂಪು ಬರ್ತಾರೆ, ಎಲ್ಲರೂ ಸೈನ್ಗೆ 20 ಜನ ಇದ್ರೆ ಅಂದ್ಕೊಳ್ಳಿ, ಎಲ್ಲರೂ 20 ಜನ ಗುಡ್ಡೆ ಹಾಕಿರ್ತೀವಿ. ಕಾವಲು ಕಾಯ್ಬೇಕು. ನಾನು 4 ಜನ ಕರ್ಕೊಂಡು ಕಾವಲು ಕಾಯಿಸಿದ್ದೀನಿ. ಯಾಕೆ ಓಡೋಗ್ಬಿಡ್ತಾರೆ. ಕರೆಕ್ಟಾಗಿ ಸೈನ್ ಮಾಡೋ ಟೈಮಿಗೆ ಒಬ್ಬನು ಹಿಂಗೆ ಹೋಗ್ಬಿಡ್ತಾನೆ. ಅವನಿಂದ ಒಬ್ಬ ನಾನು ಬರಲ್ಲ ನಮ್ಮಮ್ಮ ಹಿಂಗಂತಾಡ ಮಂಗಂತಾಳೆ. ಅಮ್ಮ ಏನು ಹೇಳಮ್ಮ, ಯಾಕೆ ಬೈಬೇಡಮ್ಮ ಅವನ್ನ ಅಂತೇಳ್ಬಿಟ್ಟು ಕರ್ಕೊಂಬಂದು. ಹಿಂಗೇನು ಸರ್ ಅವನು ಹಿಂಗಂತಾರೆ, ನಾನು ಮುಡ್ಸಿರೋ ಅವನು ಹಂಗಂದ್ರೆ. ಅವನು ಸರ್ ಇನ್ನೊಬ್ಬ ನನ್ನ ಬೈಕ್ ಹೋಗ್ಬಿಟ್ಟು ಫೋನ್ ಮಾಡ್ತಾನೆ, ನನಗೆ ಬೈಕ್ ಕೊಡಿಸಿದ್ರೆ ಬರ್ತೀನಿ ನಾಳೆ ರಿಜಿಸ್ಟ್ರೇಷನ್ಗೆ, ಇವತ್ತಂದ್ರೆ ಬರಲ್ಲ, ಹೊಡೋಗ್ಬಿಡ್ತಾನೆ. ನಾವಿಲ್ಲೇ 5-6 ಕೋಟಿ ಹಾಕಿ ಕೂತಿರ್ತೀವಿ. ಅವನು ಬೈಕು 50,000 ಬೈಕ್ಗೋಸ್ಕರ ಇನ್ನು ಯಾಕಪ್ಪ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಅವ್ನು ಬೈಕ್ ಕೊಟ್ಬಿಟ್ಟು ಕರ್ಕೊಂಬರ್ತೀವಿ ಸರ್. ನಾವೇ ಹೋಗಿ ಬೈಕ್ ಕೊಡಿಸ್ಬಿಟ್ಟು ಅವನು ಹೊಸ ಬೈಕ್ ಶೋರೂಮಲ್ಲಿ 1,25,000 ಕಟ್ಬಿಟ್ಟು ಬೆಳಗ್ಗೆ ಅವನು ಬರ್ತಾನೆ. ನೆಕ್ಸ್ಟ್ ಡೇ ಅವ್ನು ತಮ್ಮನ ಅಂದ್ಬಿಟ್ಟು ಅವನು ಬೈಕ್ ಕೊಡಿಸಿದ್ರಾ ನನಗೆ ಆಟೋ ಕೊಡಿಸಿ ಅಂತ ಅವನು ಹೋಗ್ತಾನೆ. ನೆಕ್ಸ್ಟ್ ದೇವ್ರೇನಮ್ಮ
ಈ ಸರ್ಕಸ್ ನಾನು ನೋಡಿದ್ದೀನಿ. ಅವ್ನು ಬೈಕ್ ಓಡಿಸಿದ್ರಾ, ನನಗೆ ಆಟೋ ಕೊಡಿಸಿ, ನನ್ನ ಜೀವನಕ್ಕೆ ಇಲ್ಲ, ನನಗೇನಿಲ್ಲ, ನಾನು ಕೂಲಿ ಮಾಡ್ಕೊಂಡಿಲ್ಲ, ನಿಂಗೆ ಜೀವನ ಪೂರ್ತಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ನು ತಾಲೂಕು ಆಫೀಸ್ ಹತ್ರ ಅಪ್ಪ ಅಮ್ಮನ ಹೊಡಿಸಿರೋರನ್ನೇ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ತಗೊಂಡು ನಾನು ತಲೆ ಮೇಲೆ ಕೈ ಇಟ್ಕೊ ನಮ್ಮಿಂದ ಈ ಪಾಪ ಮುದುಕರಿಗೆ ಓದೇ ಬೀಳ್ಬೇಕಲ್ಲ, ಹೋಗಿ ಅವ್ನಿಗೊಂದು ಆಟೋ ಕೊಡಿಸ್ಬಿಟ್ಟು ಹೋಗ್ಬೇಕು. ಬೆಳಗ್ಗೆ ಕರ್ಕೊಂಡೋಗಿ ಅವ್ನಿಗೊಂದು ಆಟೋ ಕೊಡ್ಸೋದು. ಸರ್ ಹಿಂಗಾಗಿ ನೀವು ತಾಲೂಕು ಆಫೀಸ್ ಹತ್ರ ಒಂದು ದಿವಸ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಳ್ಳಿ ಸಾ. ಡ್ರಾಮಾ ಏನು ನಡೀತದೆ, ಏನು ಎಪಿಸೋಡು. ಒಂದು ಎಪಿಸೋಡ್ ಸಿಗುತ್ತೆ ನಿಮಗೆ. ರಿಯಾಲಿಟಿ ಶೋ ಸುಮ್ಮನೆ ಅಲ್ಲೊಂದು ಮೈಕ್ರೋ ಕ್ಯಾಮ್ರಾ ಏನಾದ್ರು ಹಾಕ್ಬಿಟ್ಟು ಬಿಟ್ಬಿಡಿ, ಪೆನ್ ಕ್ಯಾಮ್ರಾ ಹಾಕೊಂಡು ನೋಡೋದು. ಏನು ಸಿಗುತ್ತೆ ಸೀನ್ಗಳು. ಅಲ್ಲಿ ಸೈನ್ ಮಾಡುವಾಗ ನೋಡಬೇಕು, ಎಲ್ಲರನ್ನ ಕಾವಲು ಕಾಯಬೇಕು. ಅಮ್ಮ ನೀನು ಸೈನ್ ಹಾಕ್ದಾ? ಹಾಂ ಸೈನ್ ಹಾಕ್ಬಿಟ್ಟು ಅವನ ಆಚೆ ಬಂದ ತಕ್ಷಣ ದುಡ್ಡು ಕೊಡು, ಬಸ್ ಸೈನ್ ಹಾಕ್ತೀನಿ. ಅಲ್ಲಿ ಕೈಲಿ ಪೆನ್ ಇಟ್ಕೊಂಡು ಕಾಸು. ಅಮ್ಮ ಅಲ್ಲಿ ಕಾಸು ಕೊಡ್ತಾರೆ, ಬಾಮ್ಮ ಸೈನ್ ಹಾಕಮ್ಮ. ಇಲ್ಲ ಹಾಕಲ್ಲ, ಫಸ್ಟ್ ದುಡ್ಡು ಕೊಡ್ರಿ. ಹಿಂಗೆ ದುಡ್ಡು ಇಟ್ಕೊಂಡು ಚೀಲ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಸೈನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಹೋಗ್ಬಿಟ್ಟಿದೆ ಅಂದರೆ ಅಧ್ವಾನ ಆಗ್ಬಿಟ್ಟಿದೆ, ಅಂದರೆ ಸರ್ವನಾಶ ಆಗ್ಬಿಟ್ಟಿದೆ. ವ್ಯಾಲ್ಯೂಸ್ ಇಲ್ಲ, ಟೋಟ್ಲ್ ಹೋಯ್ತು ಸರ್ ವ್ಯಾಲ್ಯೂಸ್. ಅಂದರೆ ದುಡ್ಡು ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಈ ಸ್ವಂತ ತಂದೆ ತಾಯಿ ಏನೂ ಇಲ್ಲ ಅಟ್ಯಾಚ್ಮೆಂಟು, ಎಲ್ಲ ಕೆಟ್ಟು ಸರ್ವನಾಶ ಆಗ್ಬಿಟ್ಟಿವೆ. ಅಲ್ಲ ಮೊದ್ಲು ಹಿಂಗಿರ್ಲಿಲ್ವಾ? ಮೊದಲು ಸರ್ ಮೊದಲು ಬೆಲೆ ಇರಲಿಲ್ಲ ಸರ್, ದುಡ್ಡಿಗೆ ಬೆಲೆ ಇರಲಿಲ್ಲ, ಬಾಂಧವ್ಯಗಳಿಗೆ ಬೆಲೆ ಇತ್ತು. ಅಣ್ಣ ಅಂದರೆ ಒಂದು ಗೌರವ ಇತ್ತು, ತಮ್ಮ ಅಂದರೆ ಒಂದು ಪ್ರೀತಿ ಇತ್ತು, ಅಕ್ಕ ತಂಗಿರ ಅಂದರೆ ಒಂದು ಅನುಬಂಧ ಇತ್ತು. ಈಗ ಅವೆಲ್ಲ ಇಲ್ಲ. ಹೊರಗೆ ತೀರು ನಾದ್ನೀರೆಲ್ಲ ಒಂದು ಏನೋ ಇದ್ರು. ಇದ್ರು ಯಾವುದನ್ನಾಗಲಿ. ಈಗ ನಾನು ಒಂದು 3-4 ಜನಕ್ಕೆ ಮದುವೆ ಮಾಡಿದೆ, ಹೇಳಿದ್ದು ನಿಮ್ಮ ರಿಲೇಟಿವ್ಸು. ಸ್ವಲ್ಪ ಮದುವೆ ಮಾಡಿದೆ, ಅವರೆಲ್ಲ ಚೆನ್ನಾಗಿದ್ದಾರೆ. ಈಗ ನಾನು ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅವ್ರ ಕಡೆಯಿಂದ. ಆ ಥರ ಈಗ ನಿನ್ನ ಕರ್ತವ್ಯ, ನೀನು ಮುಟ್ಸಿದ್ಯಾ, ನೀನು ಮಕ್ಳು ಮಾಡಿದ್ಯಾ, ನೀನು ಓದಿಸ್ಬೇಕು, ನೀನು ಡಾಕ್ಟರ್ ಮಾಡಬೇಕು, ದೊಡ್ಡವ್ರು ಮಾಡಬೇಕು. ನೀನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾನು ಮಾಡ್ತೇನೆ ಅಂತ. ಇವ್ನ ದೊಡ್ಡವ್ನು ಮಾಡಿದೆ, ಇವ್ನು ನನ್ನ ಸಾಕ್ಬೇಕು ಅನ್ನೋದು ನೀವು ಅದೆಲ್ಲ ಎರೇಂಜ್ ಮಾಡ್ಬೇಕು. ಅದನ್ನು ರಬ್ಬರ್ ತಗೊಂಡು ಅಳಿಸ್ಬಿಡ್ಬೇಕು. ಅದನ್ನು ಟ್ರ್ಯಾಕೇ ಇಲ್ಲ. ಮುಂಚೆ ಮದುವೆ ಮಾಡ್ಕೊತಾ ಇದ್ದಿದ್ದು ನಮ್ಮಪ್ಪ ಅಮ್ಮನ ನೋಡ್ಕೊಳ್ಬೇಕು ನನ್ನ ಹೆಂಡ್ತಿ ಅಂತ. ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಹುಡುಗಿ ಬೇಕು ನನಗೆ ಅಂತ ಮದುವೆ ಮಾಡ್ಕೊತಿದ್ರು. ಈಗ ಅವೆಲ್ಲ ಇಲ್ಲ, ಹೋಯ್ತದು. ಅವ್ರ ಮಕ್ಳು ನೋಡಿಕೊಂಡು ಮುಂದಕ್ಕೆ ಕಳಿಸೋದು ಅಷ್ಟೇ. ವಯಸ್ಸಾದವ್ರನ್ನ ಯಾರು ನೋಡೋದು ಇಲ್ಲ. ನಮ್ಮ ಜನ್ರೇಷನ್ ಲಾಸ್ಟು, ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇಲ್ಲ ಸರ್, ಯಾರು ನೋಡೋದಿಲ್ಲ. ತಗೊಂಡೋಗಿ ಆಶ್ರಮದಲ್ಲಿ ಹಾಕ್ತಾರೆ, ಇಲ್ಲಾಂದರೆ ಇವೆಲ್ಲ ಗಟ್ಟಿಗಿದ್ರೆ ಸ್ವಲ್ಪ ಕೆಲಸ ಮಾಡೋರ್ಗೆ ಮನೇಲಿ ಇಟ್ಕೊತಾರೆ, ಕೆಲಸ ಮಾಡಿಲ್ಲ ಅಂದರೆ ಆಚೆಗೆ ಹಾಕ್ತಾರೆ. ಈಗ ಕಂಪ್ನಿಗಳು ಎಂಪ್ಲಾಯ್ಗಳನ್ನ ಬಿಸಾಗುತ್ತಲ್ಲ, ಹೌದು ಸೇಮ್ ಕೆಲಸ ದುಡಿಯೋಕ್ಕಾಗಲಿಲ್ಲ ಮನೆಗೆ ಹೋಗುವಂತಾರಲ್ಲ, ಹಂಗೆ. ಹೌದು ಹಂಗೆ ತುಂಬ ನನಗೆ ಅದೇ ನಾನು ಹೇಳಿದ್ನಲ್ಲ, ಈಗ ಒಂದೇ ಹೊಟ್ಟೆಯಲ್ಲಿ ಹುಡ್ತೀವಿ, ಅವನು ಮಾತಾಡೋಂಗಿಲ್ಲ. ಏನೋ ಒಂದು ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್ಮು, ಇಲ್ಲ ಹೆಂಡ್ತೀರ ಪ್ರಾಬ್ಲಮ್ಮು, ಇನ್ನೇನೋ ಜಗಳ, ಇನ್ನೇನು. ಅದು ಈಗ ಹೆಂಡ್ತೀರು ಬರದೇ ಇರೋವರೆಗೂ ಚೆನ್ನಾಗಿರ್ತೀವಿ, ಮದುವೆ ಆಗದೇ ಇರೋವರೆಗೂ ಸೂಪರ್. ಅವನು ಅಣ್ಣ ತಮ್ಮ ನಾನು ಹೇಳ್ದಂಗೆ ಕೇಳ್ತಾ ಇರ್ತಾನೆ. ನಮ್ಮ ತಮ್ಮ ಅನ್ಕೊಳ್ಳಿ, ಲಾಸ್ಟ್ ಅವ್ನು ಅನ್ಕೊಳ್ಳಿ, ನಾನು ಹೇಳ್ದಂಗೆ ಕೇಳ್ತಾನೆ. ನಾನು ಓದಿಸಿದೆ, ಮದುವೆ ಮಾಡಿದೆ, ಎಲ್ಲ ಮಾಡಿದೆ. ಹೆಂಡ್ತಿ ಬಂದ ತಕ್ಷಣ ಫುಲ್ ರಿವರ್ಸು. ನನಗೆ ಭಾಗ ಸರಿಯಾಗಿ ಮಾಡಿಲ್ಲ ನೀನು, ಸ್ಟಾರ್ಟ್. ನನಗೆ ಗೊತ್ತಿಲ್ಲ ಆವಾಗ ಭಾಗ ಮಾಡಿಬಿಟ್ಟಿದೆ, ನನಗೆ ಬೇಗ ಮತ್ತೆ ಬೇಕು, ಮತ್ತೆ ಕೇಸ್ ಹಾಕೋದು. ಇವರೇ ನನಗೆ ಇವೆಲ್ಲ ನೋಡಿ ಬೇಜಾರಾಗ್ಬಿಟ್ಟು ಎಲ್ಲದ್ರ ಮೇಲೆ ಆಸೆ ಹೋಗ್ಬಿಟ್ಟಿದೆ. ದುಡ್ಡು ಮೇಲೆ ಆಸೆ ಹೋಗ್ಬಿಟ್ಟಿದೆ, ಮಕ್ಕಳ ಮೇಲೆ ಆಸೆ ಹೋಗ್ಬಿಟ್ಟಿದೆ, ಹೆಂಡತಿ ಮೇಲೆ ಆಸೆ ಹೋಗ್ಬಿಟ್ಟಿದೆ, ಎಲ್ಲ ಆಸೆಗಳು ಹೋಗ್ಬಿಟ್ಟಿದೆ. ಆಮೇಸಮ್ಮ ಇಲ್ಲ, ಏನು ಒಂಥರ ಪ್ರಪಂಚನೇ ವಿಚಿತ್ರ ಆಗ್ಬಿಟ್ಟಿದೆ. ಏನು ಅಟ್ಯಾಚ್ಮೆಂಟ್. ನಾನು ನೋಡ್ತಾ ಇದ್ದೀನಲ್ಲ, ಹೋಗ್ತೀನಲ್ವಾ, ತಂದೆ ತಾಯಿ ಮುಂದೆ ಎದುರುಗಡೆ ಜಾಸ್ತಿ ಓದಿತಾ ಇದ್ರೆ ಹೆಂಗೆ ಸರ್ ನೋಡ್ತೀರಾ, ಹೆಂಗೆ ಕೇಳ್ತೀರಾ ಅವ್ರನ್ನ? ನಾನು ಆಸ್ತಿ ಕೊಡು, ಭಾಗ ಕೊಡು. ಅವ್ನು ಎಲ್ಲಿಂದ ತಂದು ಕೊಡ್ತಾನೆ? ಏನು ಕುಡಿಸ್ದೆ ನನಗೆ ಅಂತಾನೆ. ನಾನು ಕೇಳಿದ್ದೆ, ನಿನ್ನ ತೆವಳಿಗೆ ನಿನ್ನ ತೀಟೆಗೆ ಗುಡಿಸ್ಬಿಟ್ಟೆ. ಇನ್ನೊಬ್ಬರಿಗೆ ನಮ್ಗೆ ಗೊತ್ತಿರೋರು ಇಲ್ಲೇ ಈ ಹಿಂದೆಗಡೆ 3 ಜನ ಗಂಡು ಮಕ್ಕಳು ಸಹ ಇಲ್ಲೆಲ್ಲ ಕೆಲಸ ಮಾಡ್ತಿದ್ರು, ವಾಚ್ಮ್ಯಾನಾಗಿ ಕೆಲಸ ಮಾಡ್ತಿದ್ರು. ಊರು ಬಿಟ್ಟಿರ್ತಾರೆ, ಮಕ್ಕಳು ಟಾರ್ಚರ್ಗೆ ಟಾರ್ಚರ್ಗೆ ಬಂದುಬಿಟ್ಟಿದ್ರು. ಅವರು ಹುಡ್ಕೊಂಡು ಹೊಡೆದ್ಬಿಟ್ಟು ಹೋಗ್ತಾರೆ ಮಕ್ಕಳು. ವಾರ ಬಂದುಬಿಡ್ತಾನೆ ಕುಡಿದ್ಬಿಟ್ಟು. ವಾರ ಬರೋದು, ರಾತ್ರಿ 12 ಗಂಟೆ 1 ಗಂಟೆ ಗಲಾಟೆ ಕಿರಿಚಾಡ್ತಾ ಇರ್ತಾರೆ. ಅವ್ನು ಹೊಡೆದ್ಬಿಟ್ಟು ಏನು ಮಾಡಿಲ್ಲ, ನನಗೆ ಮನೆ ಕಟ್ಸಿಲ್ಲ, ಅದು ಮಾಡಿಲ್ಲ ಅಂತ ಹೊಡೆದ್ಬಿಟ್ಟು ಹೋಗೋದು. ಮಕ್ಳು ಬಂದರೆ ತಂದೆ ಓಡೋಗಿ ಔಜ್ಕೊಂಡ್ಬಿಡ್ತಾನೆ. ಮಕ್ಳಿಗೆ ಬಂದರೆ ಪ್ರೀತಿ ಮಾಡಬೇಕಲ್ಲ ಸಾ, ಹೋಗಿ ಹಗ್ ಮಾಡಬೇಕಲ್ಲ, ಓಡೋಗಿ ಬಚ್ಚಿಕೊಂತಮ್ಮನೆ ನಾನು ಹೊಡೆದಾಕ್ಬಿಡ್ತಾರೆ ಅಂತ ಕೈ ಮುರಿದಾಕ್ಬಿಟ್ಟನು ಒಬ್ಬ ಅಪ್ಪನಿಗೆ. ನಾನು 20,000 ಕೊಟ್ಟು ರೆಡಿ ಮಾಡಿಸ್ಕೊಟ್ಟೆ. ಈ ಥರ ಪ್ರಪಂಚ ಆಗ್ಬಿಟ್ಟಿದೆ ಸಾ. ಈಗೇನಿಲ್ಲ ಅಮ್ಮ, ಯೂತ್ ಏನು ಗೊತ್ತಾ, ಈಗ ಕುಡಿಬೇಕು, ಗಾಂಜಾ, ಅದು ಇದು, ಅದೇನೋ ಗೇಮ್ಸು, ಸರ್ವನಾಶ ಆಗ್ಬಿಟ್ಟು ಅವನಿಗೆ ದುಡ್ಡು ಬೇಕೀಗ. ನನಗೆ ಅಷ್ಟೇ, ನನಗೆ ದುಡ್ಡು ಬೇಕು. ನೀವು ಯಾರು ಏನೋ ಸತ್ತೋಗ್ರಿ, ಏನೋ ಮಾಡಿ, ನನಗೆ ಬೇಕೀಗ, ಕೊಡು ಈ ಥರ ಮಾತಾಡಿ. ಫೋನ್ ಪೇ ಮಾಡಿ ಹಿಂಗೆ ಕಿರಿಸ್ತಾರೆ. ದುಡಿಯೋಕೆ ಹೋಗೋದಿಲ್ಲ, ದುಡಿಯೋಲ್ಲ, ನಾವು ಹೋಗಲ್ಲ. ನನ್ನ ಪ್ರಕಾರ ದುಡಿತಾ ಇರೋರು ಯಾರು ಅಂದರೆ ತಂದೆ ತಾಯಿ ಇಲ್ಲದೆ ಇರೋರು, ಇಲ್ಲ ತಂದೆ ಇಲ್ಲ ಅಂದರೂ ದುಡಿತಾನೆ, ಅವನು ಒಳ್ಳೆ ದಾರಿಗೆ ಹೋಗ್ಬಿಡ್ತಾನೆ. ಇಲ್ಲ ತಾಯಿ ಇಲ್ಲ ಅಂದರೂ
ಸ್ವಲ್ಪ ಒಳ್ಳೆ ದಾರಿಗೆ ಹೋಗ್ತಾನೆ. ತಂದೆ ತಾಯಿ ಇಬ್ಬರು ಇದ್ದು ಅವರು ದುಡಿತಾ ಇದ್ರೆ ಮಕ್ಕಳು ನೀವು ಬೇಕಾದ್ರೆ ಒಂದು ರಿಸರ್ಚ್ ಮಾಡ್ಕೊಂಬನ್ನಿ. ತಂದೆ ತಾಯಿ ದುಡಿತಾ ಇರೋ ಮಕ್ಕಳನ್ನ ಎಲ್ಲ ಸರ್ವನಾಶನೇ. ಒಬ್ಬನು ದಾರಿಗೆ ಬಂದಿಲ್ಲ, ಒಬ್ಬನು ದುಡಿತಾ ಇಲ್ಲ. ಅಪ್ಪ ದುಡಿತಿಟ್ಟವನೇ, ಏನಕ್ಕೆ ದುಡಿಬೇಕು ನಾನು ಯಾಕೆ ಹೋಗ್ಬೇಕು? ಅಂದ್ರೆ ಇಬ್ರು ದುಡಿತಿದ್ರೆ ಅವ್ರನ್ನ ಯಾರು ನೋಡಲ್ಲ, ಸರಿಯಾಗಿ ಪ್ಯಾರೆಂಟಿಂಗ್ ಆಗಿರಲ್ಲ ಅಂತ. ಹೌದು ಇಬ್ಬರು ದುಡಿತಾ ಇದ್ರೆ ಅವ್ರಿಗೆ ದುಡ್ಡು ಬೇಕಾಗಿಲ್ವಲ್ಲ. ಅಮ್ಮ ಕೇಳಿದ್ರೆ ಅಮ್ಮ ಕೊಡ್ತಾರೆ, ಅಪ್ಪ ಕೇಳಿದ್ರೆ ಅಮ್ಮ ಕೊಡ್ತಾರೆ. ಅವ್ನಿಗೇನು ಬೇಕಾಗಿಲ್ಲ, ಅವ್ನು ಕೆಲ್ಸಕ್ಕೆ ಹೋಗಲ್ಲ. ಅವನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ಕೋರ್ಸ್ ಮಾಡ್ತೀನಿ ಸುಮ್ಮನೆ ಕಾಟಾಚಾರಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ರೌಂಡ್ ಹಾಕೋಬಿಟ್ಟು ಕೋರ್ಸ್ ಮಾಡ್ತಾ ಇರ್ತದೆ. ಕೋರ್ಸ್ಗಳು ಮಾಡ್ಕೊಂಡಿರೋದು ಅಲ್ಲಿ ಇಲ್ಲಿ ಅಲ್ಲ ಕೋರ್ಸ್ ಮಾಡ್ತಾರೆ. ಕೋರ್ಸ್ ಮಾಡೋದು. ಅಲ್ಲೊಂದು ಲಕ್ಷ ಕಟ್ಟಿಲ್ಲ, ಒಂದು 50,000 ಕಟ್ಟಿಲ್ಲ, 1 ಲಕ್ಷ ಕಟ್ಟ ಅನ್ನೋದು ತಿರ್ಕೊಂಡು ಕೋರ್ಸ್ ಮಾಡ್ಕೊಂಡು ರೌಂಡ್ ಹಾಕೊಂಡು ಬೈಕ್ ಕೊಡಿಸಿ ಒಂದು ಬೈಕ್ ಸಿಗಾಕ್ಸ್ಕೊಂಡು ಆ ಥರ ಅಂತ ವಾಸ್ತು ನೀವು ಇದರಲ್ಲೆಲ್ಲ ಓಡಾಡ್ತಿರಲ್ಲ. ಹೇಗಿದೆ ಜಗತ್ತು ಅಂದ್ರೆ ಏನಾಗಿದೆ ಈಗ ಮನೆ ಕಟ್ಟೋರಲ್ಲಿ? ಈಗ ಒಂದು ಸತ್ಯ ಹೇಳ್ತೀನಿ, ಐ ಡೋಂಟ್ ಬಿಲೀವ್ ಇನ್ ವಾಸ್ತು. ನೀವು ನಮ್ಮ ವಾಸ್ತು ನಂಬಲ್ಲ. ಯಾಕೆ ನಂಬಲ್ಲ ಗೊತ್ತಾ? ತುಂಬಾ ಜನ ಹೇಳ್ತಾರೆ ಪಶ್ಚಿಮದ ಬಾಗಿಲಲ್ಲಿ ಇರಬಾರ್ದು ಅಂತ. ಪಶ್ಚಿಮದ ಬಾಗಿಲಲ್ಲಿ ಇದ್ದೆ ನಾನು ಚೆನ್ನಾಗಿದ್ದೆ. ಪಶ್ಚಿಮ ಸೂಪರ್ ಆಗುತ್ತೆ. ಪಶ್ಚಿಮ ಎತ್ಕೊಡಬಿಡ್ತೀವಿ ಮೇಲಕ್ಕೆ. ಹೌದಾ? ಮತ್ತೆ ಪೂರ್ವ ಬಾಗಿಲಿಡು ಈ ಬಾಗಿಲಲ್ಲಿ ಇಟ್ಬಿಟ್ಟು ಇಲ್ಲಿ ಹೊಡೆದಾಕಿ ಕಡೆ ಅಂತೆಲ್ಲ ಬ್ಲೇಡ್ ಹಾಕ್ತಿರ್ತಾರೆ. ಪೂರ್ವ ಮೀನ್ಸ್ ಸೂರ್ಯ ಸೂರ್ಯನ ಸ್ಥಾನ. ಅವ್ನು ಬರಬೇಕು, ಎಲ್ತಿರ್ಬೇಕು. ಓಕೆ, ಪಶ್ಚಿಮ ಬಂದು ಬಿಸ್ನೆಸ್ಸು, ಇಂಪ್ರೂವ್ಮೆಂಟು, ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಸೂರ್ಯ ಮುಳುಗೋ ಕಡೆ ಇದೆ ಅಲ್ವಾ, ಅವಾಗೂ ಬರ್ತಾನೆ. ಅವಾಗ ಸೂರ್ಯ ಒಂದು ಈ ಕಡೆಯಿಂದ ಬರಬೇಕು, ಇಲ್ಲ ಆ ಕಡೆಯಿಂದ ಬರಬೇಕು. ಇಲ್ಲಿರ್ಬೇಕು ಡೋರ್, ಇಲ್ಲ ಇಲ್ಲಿರ್ಬೇಕು. 2 ಡೋರ್ ಸೂಪರು. ಈ 2 ಡೋರ್ ಸೂಪರು. ಉತ್ತರ ದಕ್ಷಿಣ ಪ್ಲಸ್ ಈಗ ಅಡುಗೆ ಮನೆ ಲಾಸ್ಟಲ್ಲಿ ಉತ್ತರದಲ್ಲಿ ಈ ಕಾರ್ನರ್ಗೆ. ಉತ್ತರ ಮೀನ್ಸ್ ಲಕ್ಷ್ಮಿ. ಹೆಣ್ಮಕ್ಳಿಗೆ ಚೆನ್ನಾಗಿರ್ತಾರೆ, ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ತಾರೆ, ದುಡ್ಡು ಚೆನ್ನಾಗಿ ಬರುತ್ತೆ. ಆ ಥರ ಸರ್ ಎನರ್ಜಿ ಮನೆಗೆ ಎನರ್ಜಿ. ಪೂರ್ವದ ಎನರ್ಜಿ ಇರುತ್ತೆ, ಉತ್ತರದ ಎನರ್ಜಿ ಇರುತ್ತೆ, ದಕ್ಷಿಣದ ಎನರ್ಜಿ ಇರುತ್ತೆ. ನೀವು ಆ ಪಶ್ಚಿಮದ ಬಾಗಿಲಾದರೆ ಸಾಯಂಕಾಲ ಪೂಜೆ, ಸಾಯಂಕಾಲ ಸೂರ್ಯ ಬರ್ತಾನೆ ನಿಮ್ಮ ಮನೆಗೆ. ಗೋಧೂಳಿ ಅಂತಾರಲ್ಲ ನೋಡಿ, ಗೋಧೂಳಿ ಮುಹೂರ್ತಗಳು, ಗೋಧೂಳಿ ಅಂತಾರೆ. ಗೋಧೂಳಿ ಅನ್ನೋದು ಭಾರಿ ಅದ್ಭುತ. ಅದು ನಿಮಗೆ ಎನರ್ಜಿ ಬರುತ್ತೆ ಮನೆಗೆ. ಆವಾಗ ಬಾಗಿಲು ತೆಗೆದಿದ್ರೆ ಮನೆಗೆ ಲಕ್ಷ್ಮಿ ಬರುತ್ತೆ ಅಂತ ಒಂದು ಹಳೆ ಇದು ನಂಬಿಕೆಗಳಷ್ಟೇ. ನಂಬಿಕೆ ಮೇಲೆ ಜೀವನ ಸರ್ ಎಲ್ಲ ನಡೀತಿರೋದು. ನಂಬಿಕೆ ಮೇಲೆ ವಾಸ್ತು ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಾರೆ. ದಂಧೆ ಮಾಡೋರು ಇದ್ದಾರೆ. ದಂಧೆ ಬೇಯಂಗೆ ನಾನೇ ನೋಡ್ತಾ ಇದ್ದೀನಲ್ಲ. 25,000, 30,000, 50,000 ಪೂಜೆ ಮಾಡ್ತೀನಿ. ನಿಮ್ಮ ಮನೆಗೆ ಏನೋ ದೋಷ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ 1 ಲಕ್ಷ. ದೋಷ ಎಲ್ಲೂ ಇಲ್ಲ. ಪ್ರಕೃತಿ ನಮ್ಮನ್ನು ಕಾಪಾಡ್ತಾ ಇದೆ ಸರ್. ಪಂಚಭೂತಗಳಲ್ಲಿ ಬದುಕ್ತಾ ಇದ್ದೀವಿ. ಆ ಪಂಚಭೂತಗಳನ್ನು ನೀನಿರೋ ಜಾಗದಲ್ಲಿ ಚೆನ್ನಾಗಿಟ್ಕೋ ಅಷ್ಟೇ. ನೀನು ಸಿಕ್ಕಿರೋ ಜಾಗದಲ್ಲಿ ಅಷ್ಟರಲ್ಲಿ ಪಂಚಭೂತಗಳನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಿ ಇಟ್ಬಿಟ್ಟು ನಿಮ್ಗೆ ನೀರು, ಬೆಳಕು, ಮಣ್ಣು ನೀಟಾಗಿ ಇಟ್ಕೋ ಅಷ್ಟೇ. ಈಗ ಈ ಕಡೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಆಗಬೇಕು. ಏನಕ್ಕೆ ಅವಾಗ ಇವರು ನಮ್ಮವ್ರಿಗೆ ಕಂಡುಹಿಡಿದಿರೋದು. ಸೊ ಮನುಷ್ಯನ ಏನಕ್ಕೆ ಅಂದರೆ ಅವಾಗೆಲ್ಲ ಗುಡಿಸಲು ಮನೆಗಳು. ಅಗ್ನಿ ಮೂಲೆಯಲ್ಲಿ ಬೆಂಕಿ ಹಾಕಿದ್ರೆ ಎಲ್ಲ ಪೂರ್ ಗುಡಿಸ್ಲಲ್ವಾ, ಎಲ್ಲ ಹುಲ್ಲು ಮನೆ. ಗಾಳಿ ಈ ಕಡೆಯಿಂದ ಬರುತ್ತೆ, ವಾಯುವ್ಯದಿಂದ ಬರುತ್ತೆ. ಗಾಳಿ ಬಂದಾಗ ವಾಯುವ್ಯದಿಂದ ಹಿಂಗೆ ಹೋಗುತ್ತೆ. ಇಲ್ಲಿ ಬೆಂಕಿ ಇದ್ದಾಗ ಈ ಕಡೆಯಿಂದ ಹಿಂಗೆ ರಿವರ್ಸ್. ಅಡುಗೆ ಮನೆ ಇಲ್ಲಿಟ್ರೆ ಬೆಂಕಿ ಉರಿಯೋದು ಇಲ್ಲಿ, ಅಂದ್ರೆ ಗಾಳಿ ಬರೋದು. ಇಲ್ಲೇನಾದರೂ ಅಕಸ್ಮಾತ್ ಬೆಂಕಿ ಆದರೆ ಮನೆ ಫುಲ್ ಸುತ್ತೋಗುತ್ತೆ. ಕರೆಕ್ಟ್. ಯಾಕಂದ್ರೆ ಬೆಂಕಿನ ಒಳಗಡೆ ಹೊಡಿಯುತ್ತದೆ, ಹುಲ್ಲತ್ಕೊಂಡ್ಬಿಡುತ್ತೆ. ಇಲ್ಲಿದ್ರೆ ಗಾಳಿ ಹಿಂಗೋಗುತ್ತಲ್ವಾ, ಬೆಂಕಿನ ಆಚೆ ಕಳಿಸುತ್ತೆ. ಇದು ಸೈಂಟಿಫಿಕ್ ರೀಸನ್ ಅಷ್ಟೇ ಸರ್. ಸೊ ಅವಾಗ ಹುಲ್ಲಿನ ಮನೆ ಆ ಥರ ಗರಿ ಮನೆ ಇದ್ದ ಕಾರಣಕ್ಕೆ ಹಂಗೆ ಕಂಡಿಡಿದ್ರು. ಬಟ್ ಇವತ್ತು ತಾರಸಿ ಮನೆ ತಾನೇ, ವೈ ದಟ್ ಕಾನ್ಸೆಪ್ಟ್? ಯಾವುದು ಇವತ್ತು ರೂಫ್ ಮೋಲ್ಡ್ ತಾನೇ ಇವತ್ತೆಲ್ಲ. ಅದು ಹಂಗೆ ಕನ್ವರ್ಟ್ ಆಗ್ಬಿಟ್ಟಿದೆ. ರೂಫ್ ಹಾಕೋಕೆ ನಿಮ್ಗೆ ಹೇಳಿಲ್ಲ ಯಾರು, ನೀವು ಹಾಕೊಂತ ಇರೋದು ಅಷ್ಟೇ. ಮನುಷ್ಯ ಹಾಕೊಂತ ಇರೋದು ರೂಫ್. ಮನೆ ಸುಟ್ಟೋಗುತ್ತೆ ಅಂತ ವಾಸ್ತು ಮಾಡ್ತಿದ್ರು. ಇವತ್ತು ನಾವು ಮನೆ ಸುಟ್ಟೋಗಲ್ವಲ್ಲ, ಇವತ್ತೆಲ್ಲ ಮೋಲ್ಡ್ ಮನೆ ಕಟ್ತಾರೆ. ಇವತ್ತು ಇಲ್ಲಿಟ್ರೇನು ಇವತ್ತೆಲ್ಲ ಗ್ಯಾಸಲ್ಲಿ ಮಾಡ್ತಾರಲ್ಲ, ಯಾವ ಗಾಳಿನೂ ಬಿಸಲ್ಲ. ಇಲ್ಲ, ಗಾಳಿ ಗ್ಯಾಸಲ್ಲಿ ಮಾಡ್ತಾರೆ. ಆದರೂ ಈಗಲೂ ಅದೇ ಪ್ಲಾನಿಂಗಲ್ಲಿ ಅಂದರೆ ತಾತ ಮುತ್ತಾತ ಕಾಲದಿಂದ ನಮಗೆ ಬಂದಿರೋದು. ಸೂರ್ಯ ಇಲ್ಲಿ ಬರ್ತಾನಲ್ಲ ನಾರ್ತ್ ಈಸ್ಟಲ್ಲಿ ಸೂರ್ಯ. ಬೇಸಿಗೆಯಲ್ಲಿ ಎಲ್ಲಿರ್ತಾನೆ, ಸಮ್ಮರಲ್ಲಿ ಇಲ್ಲಿ ಆ ಕಡೆ ಇರ್ತಾನೆ. ಮೂಲಕ್ಕೆ ಬರ್ತಾ ಹಿಂಗೆ ಬರ್ತಾರೆ ಲೆಫ್ಟಿಗೆ ಬರ್ತಾನೆ. ಉತ್ತರಾಯಣ ಅಂತೀವಲ್ಲ, ಉತ್ತರಾಯಣ ನಾವು. ಇಲ್ಲಿಂದ ಇಲ್ಲಿ ಚಲನ ಇದೆಯಲ್ಲ, ಅದೇ ದೇವ್ರು ಓಡಾಡೋ ಮೂಲೆ. ಅಂದರೆ ಸೂರ್ಯನೇ ನಮಗೆ ದೇವರು. ಅವನು ಓಡಾಡೋ ಮೂಲೆನೇ ದೇವ್ ಮೂಲೆ ಅನ್ನೋದು. ನಮ್ಮವರು ಎಲ್ಲ ದೇವ್ ಮೂಲೆಯನ್ನು ಬ್ಲಾಕ್ ಮಾಡಿಬಿಟ್ಟು ಫೋಟೋಗಳಿಟ್ಟು ಅಲ್ಲಿ ದೇವ್ರ ಮನೆ ಮಾಡಿಬಿಟ್ಟು ಸೂರ್ಯ ಬರೋದ್ರೆ ಬ್ಲಾಕ್ ಮಾಡಿಬಿಡ್ತಾರೆ. ಆಕ್ಚುಲಿ ಸೂರ್ಯ ಬರಬೇಕು, ಸೂರ್ಯ ಮನೆ ಒಳಗಡೆ ಬರಬೇಕು ದೇವ್ ಮೂಲೆಯಿಂದ. ಇದು ದೇವ್ರು ನಮ್ಮ ಜ್ಞಾನ ಇದೆ. ನೀವು ಫುಟ್ಪಾತೆಲ್ಲ ಮಾಡಿರೋ ಫೋಟೋ ಇಟ್ಕೊಂಡು ನಾವು ಪೂನೆ ಮನೇಲಿ ಕೂತ್ಕೊಳ್ಳೋದು. ಆದರೆ ದೇವ್ರಲ್ಲಿ ಸೂರ್ಯ ಬಾಗಿಲು ಬರ್ತೀನಿ, ನಾನು ಬರ್ತೀನಿ ನಿನಗೆ ತಗೋ. ನಿನ್ನ ಮನೆ ರಾತ್ರಿ ಎಲ್ಲ ಊಸಿ ಪಾಸಿ ಎಲ್ಲ ಹಾಳು ಮಾಡಿ ಇಕ್ಕಿದ್ರೆ ರಾತ್ರಿ ಬೆಳಗ್ಗೆ ಬರ್ತೀನಿ, ಫುಲ್ ಕ್ಲೀನ್ ಮಾಡ್ತೀನಿ. ಬಂದು ಇಲ್ಲಿ ತೆಗೀರಿ ಓಪನ್, ಇಲ್ಲಿಂದ ಎನರ್ಜಿ ಸಿಗುತ್ತೆ. 90 ಡಿಗ್ರಿ ಅಲ್ಟ್ರಾ ವೈರಸ್ ಹಿಂಗೆ ಬರುತ್ತೆ ಸರ್ ಸ್ಟ್ರೈಟಾಗಿ. ಅದೇ ಡೋರ್ ನೀವು ಹಿಂಗಿಟ್ರೆ ಈ ಸೂರ್ಯ ಬರಲ್ಲ. ಅವನು ಅರ್ಥ ಆಯ್ತು, ನಾವು ಬ್ಲಾಕ್ ಮಾಡ್ತಾ ಇದೀವಿ. ಇಲ್ಲಿಟ್ರೆ ಸೂರ್ಯ ನಮಗೆ ಅಲ್ಟ್ರಾ ವೈರಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ? ನಮ್ಮ ಸ್ಟ್ರೈಟ್ 90 ಡಿಗ್ರಿಗೆ ಕಾಂಪಾಸಲ್ಲಿ 90 ಡಿಗ್ರಿ ಕರೆಕ್ಟಾಗಿ ಕೊಟ್ಟರೆ ಸೂರ್ಯ ಅದ್ಭುತವಾಗಿ ಬರ್ತಾನೆ ಸರ್. ಇಷ್ಟೆಲ್ಲ ಬೇಡ. ನಾನು ಈ ಗುಡಿಸಲು ಮನೆ ಕಟ್ಟಿದ ಮೇಲೆ ನಾನು ಫೇಮಸ್ ಆಗಿದ್ದು.
ವಾಸ್ತುಗೆ ಇದು ಕಟ್ಟಲೇಬೇಕು ಅಂತ ವಾಸ್ತುಗೋಸ್ಕರ ಕಟ್ಟಿದ್ದು. ನಾರ್ತ್ ಗೊಂಡವ್ರು ಈಸ್ಟ್ ಗೊಂಡವರು ಈ ಮನೆ ಕಟ್ಟಿ ಗುರುಪ್ರವೇಶ ಸ್ಟಾರ್ಟ್ ಆಯಿತು, ಚಿತ್ರಲೋಕದವ್ರು ಬಂದು ಸ್ಟಾರ್ಟ್ ಮಾಡಿದ್ರು ನಮ್ಮದು ವಿಡಿಯೋಗಳು. ಇಂಟರ್ವ್ಯೂಸ್ ಅದಕ್ಕೆ ಮುಂಚೆ ಒಂದು 3 ವರ್ಷದಿಂದ ಕೇಳಿದ್ದೀನಿ, ಬಂದಿಲ್ಲ. ಅದು ಅರ್ಥ ಆಯ್ತಲ್ಲ ಸರ್, ನಾವು ಕೂತರ ಸ್ಥಾನ ಬಲ, ಆ ಪ್ಲೇಸ್ನ ಒಂದು ಮಹಿಮೆ, ಅಲ್ಲಿನ ಎನರ್ಜಿ, ಒಂದು ಇದು ನೆಗೆಟಿವ್ ಪಾಸಿಟಿವ್ ಎನರ್ಜಿ ಸಿಗುತ್ತಲ್ಲ ಸರ್. ನೋಡಿ 3ನೇ ರೌಂಡು ಮಾತಾಡ್ದಂಗೆ ಖಾಲಿ ಮಾಡ್ತಾ ಇದ್ರೆ ಲಾಸ್ಟ್ ರೌಂಡ್ ಇದು. ಕಾಫಿ ಬರ್ತಾ ಇದೆ ಈಗ, ಮಾಡ್ತಾ ಇದ್ದಾರೆ. ನೀವು ತಗೊಳ್ಳಿ ಸರ್. ನನಗೆ ವಾಸ್ತು ಹೇಳ್ತಾ ಇದ್ದೀನಲ್ಲ, ನಾನು ತುಂಬ ಸಂತೃಪ್ತಿ ಇದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನೀವು ದುಡ್ಡಿಗೆ ಮಾಡ್ತಿದ್ದೀರಿ ಅಂತ ಕೆಲವರು ಕಮೆಂಟ್ ಆಗ್ತಾರೆ ಸರ್. ಈಗ ದುಡ್ಡು ನಾನು ಕಾರಲ್ಲಿ ಇಲ್ಲಿಂದ ಕನಕಪುರ್ಗೆ ಹೋಗ್ಬೇಕು ಸರ್. ಇಲ್ಲಿಂದ 170 ಕಿಲೋಮೀಟ್ರ್, 150 ಹೋಗಿ 150 ಬರೋಕ್ಕೆ 3,000 ರೂಪಾಯಿ ಆಗುತ್ತೆ. 300 ಕಿಲೋಮೀಟ್ರ್ ಆಗುತ್ತೆ. ನನ್ನ ಪೆಟ್ರೋಲ್ 3,000 ರೂಪಾಯಿ ಆಗುತ್ತೆ. ನಾನು 5,000 ಚಾರ್ಜ್ ಮಾಡಿದ್ರೆ ಅದು ಹೆಂಗೆ ದುಡ್ಡು ಆಗುತ್ತೆ ಸರ್ ಹೇಳಿ? ಟೋಲು ನೈಸ್ ರೋಡ್ ಟೋಲು ಹೋಗೋಕ್ಕೆ 380 ರೂಪಾಯಿ, 400 ರೂಪಾಯಿ, ಬರೋಕ್ಕೆ 400 ರೂಪಾಯಿ, 800 ರೂಪಾಯಿ. 3,000 ಪೆಟ್ರೋಲ್, 1,000 ರೂಪಾಯಿ, 800 ರೂಪಾಯಿ ಟೋಲ್ ಆಗುತ್ತೆ. ನಾನು 150 ರೂಪಾಯಿ ನಾನು ತಿನ್ನೋದು ಅಷ್ಟೇ, 100-150 ರೂಪಾಯಿ ಊಟ ತಿಂಡಿ. ಇನ್ನೇನು ಸರ್ ಬಿಡ್ತದೆ? 5,000 ತಗೊಂಡ್ರೆ ಹೇಳಿ ಹಿಂಗೆ ದುಡ್ಡು ಇಲ್ದಿರೆ ಹೆಂಗೆ ಮಾಡಬೇಕು? ನನ್ನ ಹತ್ರ ನಮ್ಮ ಅಪ್ಪ ಏನಾದ್ರು ಬೇಜಾನ ಸಂಪಾದನೆ ಮಾಡಿಟ್ಟಿದ್ರೆ ಫ್ರೀಯಾಗಿ ಹೇಳ್ಬಿಡ್ತಿದ್ದೆ ಎಲ್ಲರಿಗೂ. ಏನು ಸರ್, ಈಗ ನನ್ನ ಗಾಡಿ ಸರ್ವಿಸ್ ಕೊಟ್ಟಿದ್ದೀನಿ, 32,000 ರೂಪಾಯಿ ಆಗಿದೆ. ಈ ವಾಸ್ತು ಓಡಾಡಿ ಗಾಡಿ ಹಾಳಾಗಿದ್ದು. ಈಗ 32,000 ನಾನು ಎಲ್ಲಿ ತಗೋಬೇಕು ಹೇಳಿ? ಎಸ್, ಈಗ 2,000 ಎಷ್ಟು ಕುಡಿಕಿದ್ರೆ 35,000 ಆಗೋದು. ನಾನೊಂದು ಸರ್ವಿಸ್ ಥರ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾರು ಏನಾದರೂ ಬೈಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಐ ಆಮ್ ಡೂಯಿಂಗ್ ಸರ್ವಿಸ್. ಅವರು ಕೆಟ್ಟ ದಾರಿಗೆ ಬೇರೆಯವ್ರ ಹತ್ರ ಹೋಗಿದ್ದೀರಾ, ನನ್ನ ಹತ್ರ ಕರ್ಕೊಂಬಂದು ನಾನು ಒಳ್ಳೆ ದಾರಿಗೆ ಕಳಿಸ್ತೀನಿ ಅವ್ರನ್ನ. ಬೇರೆಯವರೆಲ್ಲ ಕರ್ಕೊಂಡೋಗಿ ಮನೆ ಕಟ್ಟೋವಾಗ ಬಂದು ನೋಡ್ತಾರೆ, ಫುಲ್ 1.5 ಲಕ್ಷ ಮಾತಾಡ್ಕೊಂಡ್ಬಿಡ್ತಾರೆ ಸರ್. ಒಂದು ಬಿಲ್ಡಿಂಗ್ಗೆ 1.5 ಲಕ್ಷ ಫುಲ್ ಆವಾಗ ಬರೋದು, ಇದು ಮಾಡ್ಕೊಂಡು ಹೋಗೋದು ಸರ್, ಸೂಪರ್ವೈಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಒಂದು ಇಟ್ಕೆ ಇಟ್ಬೇಕಾದ್ರೆ ಇವ್ರು ಕೇಳ್ಬಿಟ್ಟಿಕ್ಕೋದು. ಹಂಗೆ ನಾನು ಮಾಡೋದ. ಅದು ವಾಸ್ತು ಅಲ್ಲ, ಅದು ಬ್ಲೇಡ್. ಬ್ಲೇಡು. ನಾನು ಹೇಳ್ತೀನಿ, ನಾನು ಮನೆ ಕಟ್ಟಬೇಕಾರೆ ನನಗೆ ಫಸ್ಟು ಟೈಮ್ ಒಂದು ಸಲ ಕರೀರಿ, ನಾನು ಮಾರ್ಕಿಂಗ್ ಮಾಡ್ಕೊಡ್ತೀನಿ 90 ಡಿಗ್ರಿಗೆ. ಮಾರ್ಕ್ ಮಾಡಿಬಿಟ್ಟು 90 ಡಿಗ್ರಿ ಕರೆಕ್ಟಾಗಿ ಪಾಯ ಹಾಕ್ತೀನಿ. ಪಾಯ ಹಾಕ್ಬಿಟ್ಮೇಲೆ ನಾನು ಬರೋಲ್ಲ. ಪಾಯ ಹಾಕ್ಕೊಂಡು ಅವರೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಆಗಲಿ. ಡೋರ್ ಇಡುವಾಗ ಡೋರು ಕಿಟ್ಕಿಡ್ತಾರಲ್ಲ, ಅದು ಮೈನ್ ವಾಸ್ಕಲ್ ಇಡ್ತಾರಲ್ಲ, ಬಾಸ್ಗಳು ಡೋರು ಇಡ್ತಾರಲ್ಲ, ಆವಾಗ ಒಂದು ಸಲ ಬಂದು ಕರೆಕ್ಟಾಗಿ ಸೆಟ್ ಮಾಡಿ ನಾನೇ ಸ್ಕೆಚ್ ಕಳಿಸ್ತೀನಿ, ಸೆಟ್ ಮಾಡಿ ಮಾಡ್ತೀನಿ. 2 ಸಲ ನಾನು ಹೋಗೋದು. ಒಂದು ಸ್ಟಾರ್ಟಿಂಗು, ಸೆಕೆಂಡು, ಇದು. ಆಮೇಲೆ ಏನು ಗೊತ್ತಾ ಸರ್, ಈ ಜಾಗ ಇದೆ ಅಂದ್ಕೊಳ್ಳಿ. ಈಗ ಬೆಂಗಳೂರಲ್ಲಿ ಜಾಗ ಎಲ್ಲ ಸಮಾಧಿಗಳೇ, ಎಲ್ಲ ನೆಲಮಂಗಲ ಸರೌಂಡಿಂಗು, ಬೆಂಗಳೂರು ಗ್ರಾಮಾಂತರ ಎಲ್ಲ ಸಮಾಧಿಗಳೇ. ಅವಾಗೆಲ್ಲ ಯುದ್ಧ ನಡೀತದೆ ಸರ್, ಟಿಪ್ಪು ಸುಲ್ತಾನ್ ಯುದ್ಧ, ಇವರೆಲ್ಲ ಯುದ್ಧಗಳು ನಡೆಯುವಾಗ ಎಲ್ಲಿ ಸತ್ತೋದ್ರೆ ಅಲ್ಲೇ ರಾಶಿ ಊದ್ಬಿಟ್ಟು ಹೋಗ್ತಿದ್ರು ಹೆಣಗಳನ್ನ. ನಿಮ್ಮ ಕುಣಿಗಲ್ ಏರಿಯಾದೆಲ್ಲ ಪೂರ್ತಿ ಅದೇ, ಟಿಪ್ಪು ಸುಲ್ತಾನಿಂದ ಹಿಡಿದು ಯಾರು ಇವ್ರು ಬಂದವ್ರು ಯಾರು ಹೈದರಾಲಿವರೆಗೂ ಯುದ್ಧಗಳೇ. ಹೈದರಾಲಿ ಮದಕರಿ ನಾಯಕರು, ಚಿತ್ರದುರ್ಗದವರು, ಆಮೇಲೆ ಯಾರು ನಮ್ಮ ಶಿವಾಜಿ ಮಹಾಪ್ರಭು. ಶಿವಾಜಿ ಅವರ ತಂದೆ ತಾಯಿ ದೊಡ್ಡಬಳ್ಳಾಪುರದಲ್ಲಿದ್ದರಂತೆ, ಬಂದು ಹೌಚ್ಕೊಂಡಿದ್ರಂತ, ಅದು ಸ್ಟೋರಿಲಿದೆ. ಅವರೆಲ್ಲ ದಾರಿಯಲ್ಲಿ ಹೋಗುವಾಗ ಅವರಪ್ಪ ಶಿವಾಜಿ ಅವರಪ್ಪ ಸಿಕ್ತಿರೋದು ಸಮಾಧಿ ಇಲ್ಲಿ ಸೂಳೆಕೆರೆ ಹತ್ರ, ಸೂಳೆಕೆರೆ ಅಲ್ಲಿದೆ. ಇದಕ್ಕೆ ಅದರಿಂದ ಆ ಭೂಮಿನ ನಾವು ವಾಸ್ತು ಪ್ರಕಾರ ಏನು ಹೇಳ್ತೀವಿ ಅಂದರೆ, ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. 100 ವರ್ಷ ಆಗಲಿ 150 ವರ್ಷ ಆಗಲಿ ಆ ಮೂಳೆ ಹಂಗೆ ಇರುತ್ತೆ, ಹೋಗಿರಲ್ಲ. ಅಲ್ಲಿ ನೆಗೆಟಿವ್ ಎನರ್ಜಿ ಇರೋ ಪ್ಲೇಸನ್ನು ಸ್ವಲ್ಪ ಶುದ್ಧೀಕರಣ ಮಾಡ್ತೀನಿ. ಹೆಂಗಂದರೆ ಗಂಜಲ ಹಾಕ್ತೀನಿ, ಒಂದು 50 ಲೀಟ್ರು ಸಗಣಿ, ಒಂದು 50 kg 100 kg ಸಗಣಿ ಹಾಕಿ. ಅರ್ಥ ಆಯ್ತಾ? ಇಲ್ಲ, ನಾಟಿ ಹಸುಗಳನ್ನ ಒಂದು 20 ಹಸು 10 ಹಸು ತೊಗೊಂಬಂದು ನಾವು ಮನೆ ಕಟ್ಟೋ ಜಾಗದಲ್ಲಿ ಬಿಟ್ಬಿಡ್ಬೇಕು. ಒಂದು ತಿಂಗಳು ಚೆನ್ನಾಗಿ ಗಂಜಲ ಹೋಯ್ತದೆ, ಸಗಣಿ ಆಗ್ತದೆ. ಅಲ್ಲಿ ನಮಗೊಂದು ಲೇಯರ್ ಆಗುತ್ತೆ ನೆಗೆಟಿವ್ ಎನರ್ಜಿ. ಅಲ್ಲಿ ಮನೆ ಕಟ್ಟದ ಮೇಲೆ ಬರೋಲ್ಲ ನಮಗೆ ಆ ನೆಗೆಟಿವ್ ಗಂಜಲ. ಹೋಗಿ ಆ ಭೂಮಿ ಶುದ್ಧೀಕರಣ ಆಗುತ್ತೆ ಸರ್. ಬಟ್ ಯಾಕೆ ಶುದ್ಧೀಕರಣ ಆಗ್ಬೇಕು ಸರ್? ನಾನು ಹೇಳೋದು ಅದು ನೆಗೆಟಿವ್ ಎನರ್ಜಿ ಇರುತ್ತೆ. ಸತ್ರ ನೆಗೆಟಿವ್ ಯಾಕೆ ಸರ್? ಅದು ಹುಟ್ಟೋದು ಸಾಯೋದಿದ್ದೇ ಇರುತ್ತಾನೆ ಸರ್. ಏನು ಗೊತ್ತಾ, ಸತ್ತ ತಕ್ಷಣ 1 ನಿಮಿಷ ಇಟ್ಕೊಳ್ಳೋ ನಿಮ್ಮನ್ನು ಆಚೆ ಆಚೆ ಇಟ್ಬಿಟ್ಟು, ಅದು ಸೈಂಟಿಫಿಕ್ ರೀಸನ್. ಬಂದವ್ರು ನೋಡೋಕ್ಕೆ ಜಾಗ ಆಗಬೇಕು, ಜಾಗಕ್ಕೋಸ್ಕರ ಅಲ್ಲ. ಅದು ಮುಗಿದ ಮೇಲೆ ಮುಗೀತು ನೆಗೆಟಿವ್ ಎನರ್ಜಿ. ಈಗೇನಕ್ಕೆ ಯಾರು ಸತ್ರ ಮಾಸ್ಕ್ ಹಾಕೊಂಡು ಹೋಗ್ತಾರೆ? ನೆಗೆಟಿವ್ ಸತ್ತ ಮೇಲೆ ನೆಗೆಟಿವ್ ಎನರ್ಜಿ ಅದು ಫುಲ್ಲು. ಸೊ ಅದರಿಂದ ಶುದ್ಧೀಕರಣ ಮಾಡುತ್ತೆ ಅಷ್ಟೇ. ಕನಕಪುರ ರೋಡಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಡೆ 300 ಫ್ಲಾಟ್. ಆ ಲಕ್ಷ ನಾನೇ ಕಂಡು ನೋಡಿದ್ದೀನಿ. ಅದೊಂದು ಕಾಲದಲ್ಲಿ ತುಂಬಾ ದೊಡ್ಡ ಸ್ಮಶಾನ ಇತ್ತು, ಅಲ್ಲೇ ಪಾಸ್ ಆಗ್ತಾ ಇದೆ. ಎಲ್ಲ ಸ್ಮಶಾನಗಳು ಹಂಗಾಗಿದಾವೆ. ಸ್ಮಶಾನದಲ್ಲಿ ನೀಟಾಗಿ ಸ್ಮಶಾನ ಬೈ ಮಾಡಿ ಅಲ್ಲೊಂದು ಫ್ಲಾಟ್ ಕಟ್ಟಿದೆ, ತುಂಬಾ ಬ್ರಾಂಡೆಡ್ ಒಂದು ಗ್ರೂಪ್. ಹೌದು, 300 ಜನ 300 ಫ್ಲಾಟ್ ಅಲ್ಲಿ ಇದಲ್ಲ, 300 ಫ್ಯಾಮಿಲೀಸ್ ಇಲ್ಲ ಇದಾರೆ. ಅದು ಏನಾಗುತ್ತೆ ಗೊತ್ತಾ, ಫ್ಯಾಮಿಲಿ ಬಂದಾಗ ಎಲ್ಲರಿಗೂ ಡಿವೈಡ್ ಆಗುತ್ತೆ ಸ್ವಲ್ಪ. ಒಬ್ಬನೇ ಮನೆ ಕಟ್ಕೊಂಡಾಗ ಜಾಸ್ತಿ ಅವನ ಮೇಲೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ ಸರ್? ಪ್ರಕೃತಿ ನಿಯಮ ಅಷ್ಟೇ ಇದು. ನನ್ನನ್ನು ನೀನು ಡಿಸ್ಟರ್ಬ್ ಮಾಡಬೇಡ.
ನಿನ್ನನ್ನು ನಾನು ಡಿಸ್ಟರ್ಬ್ ಮಾಡಲ್ಲ. ನೀನು ಡಿಸ್ಟರ್ಬ್ ಮಾಡಿದೆ ನಾನು ನುಂಗ್ಬಿಡ್ತೀನಿ. ಈ ಉದಾಹರಣೆಗಳು ತುಂಬ ಆಗಿದ್ದಾವೆ, ತುಂಬ ಉದಾಹರಣೆ ಆಗಿದೆ. ನಾನು ಹೇಳಿಲ್ವಾ, ಯಾರೋ ತುಂಬ ಫ್ಲೈಟ್ ಇಟ್ಕೊಂಡಿದ್ದೆ ವಿಜಯ್ ಮಲ್ಯ ಅವರೆಲ್ಲ ಈಗ ಹೆಂಗಾಗಿದ್ದಾರೆ. ವಿಜಯ್ ಮಲ್ಯ ಅವ್ರಿಗೆ ಅದು ಇಂಡಿಸಿಪ್ಲಿನ್. ಅವನು ವಿಜಯ್ ಮಲ್ಯ ಅವನು ಸಿಕ್ಕಾಪಟ್ಟೆ ಸಾಲ ಮಾಡಿ ಬೇಡದ್ರೆ ಶೋಕಿಗಳೆಲ್ಲ ಮಾಡಿ ಸಾಲ ಮಾಡಿ ಅನ್ಪ್ಲ್ಯಾಂಡ್ ಮಾಡಿದ್ರು. ಇಷ್ಟು ಟಾಪಲ್ಲಿ ಇದ್ದವನು, ನಂಬರ್ 1 ಇದ್ದವನು ಹಿಂಗೆ ಆಗ್ಬೇಕಾದ್ರೆ ಅಲ್ಲೊಂದು ಮನೆ ಕಟ್ಟಿದ ಯೂನಿವರ್ಸಿಟಿಲಿ ಮೇಲೆ ಆ ಮನೆಗೆ ಗುರುಪ್ರವೇಶ ಮಾಡೋ ಬರೋಕ್ಕಾಗಿಲ್ಲ ಅವರು. ಆ ಮನೇಲಿ ಬರೀ ನಾಯಿಗಳು ಆಮೇಲೆ ಜನ ಇದ್ದಾರೆ ಅಷ್ಟೇ ಕೆಲಸದವರು. ಅವ್ರು ಏನಕ್ಕೆ ಅಂದರೆ ಅವರು ಪ್ರಕೃತಿಗೆ ಅಂದರೆ ದ್ರೋಹ ಮಾಡಿದ್ದಾರೆ ಅನ್ನೋ ಥರ. ಯಾವನು ಅವರು ಅವರು ತಯಾರು ಮಾಡಿರೋ ಬೀರ್ ಬಾಟ್ಲುಗಳು ಒಂದು 5-6 ಲಕ್ಷ ಟನ್ ಇರ್ತವೆ. ಬರೀ ಏನು ಹೈವೇಗಳಲ್ಲಿ ಯಾವ ಹೈವೇಗೆ ಹೋದ್ರೂ ಬೀರ್ ಬಾಟ್ಲೆ. ಯಾವ ಹೈವೇಗೆ ಹೋಗಿ ಸುಮ್ಮನೆ ಸೈಡ್ಗೆ ಹೋಗಂಗೆ ಅಲ್ಲಿ ಹಂಗೆ ಕಾಲಿಟ್ರೆ ಬೀರ್ ಬಾಟ್ಲು ನನಗೆ ಎದೆಯಲ್ಲೆಲ್ಲ ಉರಿತದೆ. ಕಾರಲ್ಲಿ ಹೋಗೋದು, ಕೇಸ್ ಹಾಕ್ಕೊಳ್ಳೋದು, ಕುಡಿಯೋದು, ಹೋಗ್ತಾ ಹಿಂಗೆ ಬಿಸಾಕೋದು ಬಿಸಾಕೋದು. ಏನು ಸರ್ ಅದು? ಪ್ರಕೃತಿಗೆ ಎಷ್ಟು ಅಂತ ರೀಸರ್ಕೆ ಸೈಕ್ಲಿಂಗ್ ಇದ್ದಾಗ 2 ರೂಪಾಯಿ ಮಾರ್ತಿದ್ರು. ಅವಾಗ ತುಂಬ ಚೆನ್ನಾಗಿತ್ತು. ಹೌದು, 2 ರೂಪಾಯಿ ಮಾರ್ದಾಗ ಮತ್ತೆ ಏನೋ ಮಾಡೋರು. ಅವೆಲ್ಲ ನಿಲ್ಲಿಸ್ಬಿಟ್ರು. ಈಗೇನು ಸರ್, ಯಾವ ಯಂಗ್ಸ್ಟರ್ಸು ಶನಿವಾರ ಭಾನುವಾರ ಬಂತು ಅಂದರೆ ಎಲ್ಲ ಕಾರ್ ಡಿಕ್ಕಿಯಲ್ಲಿ 2 ಕೇಸ್ 3 ಕೇಸ ಎಲ್ಲ ತಗೊಂಡೋಗಿ ಪ್ರಕೃತಿ ಮೇಲೆ ಆಗ್ತಾಯಿದ್ದಾರೆ ಸರ್. ಕರೆಕ್ಟ್ ಹೌದಲ್ವಾ? ಆ ಪ್ರಕೃತಿ ಎಷ್ಟು ಅಂತ ತಡ್ಕೊಳ್ತದೆ. ಅವಳು ಫನ್ ಹೆವಿ ಆಯಿತು. ಸಿಕ್ಕಾಬತ್ತೆ ಆಯಿತು. ವೀಕೆಂಡ್ ಅಂದರೆ ಸಾಕು, ಬರೀ ಬೀರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಒಬ್ಬರಿಲ್ಲ. ಇವಾಗ ಲಾಕ್ಡೌನ್ ಓಪನ್ ಆದಾಗ ನೋಡಿದ್ರು, ಲಾಕ್ಡೌನ್ ಓಪನ್ ಆದಾಗ ಕ್ಯೂನಲ್ಲಿ ಹೆಣ್ಮಕ್ಳು ತುಂಬ ಜನ ನಿಂತಿದ್ರು. ಹಂಗಾಗ್ಬಿಟ್ಟವ್ರು ಪ್ರಪಂಚ. ಸೊ ನೀವು ಯಾವ ಬಾರ್ಗೆ ಹೋಗಿ ಎಲ್ಲಿಗನ ಹೋಗಿ ಬರೀ ವಾಟರ್ ಬಾಟ್ಲು ಬೀರ್ ಬಾಟ್ಲು ಅದು ಪ್ಲಾಸ್ಟಿಕ್ಕು ಇದು ಪ್ಲಾಸ್ಟಿಕ್. ಒಂದು ಬಾರ್ ಹತ್ರ ನೀವು ಒಂದು ದಿವಸಕ್ಕೆ ಒಂದು 20-25 ಸಾವಿರ ಬಾಟ್ಲ್ ಇರ್ತವೆ ಒಂದು ಬಾರ್ಗಳಲ್ಲಿ. ಒಂದು ಬಾರಿಂದ ಅಯ್ಯೋಯಪ್ಪ, ಶನಿವಾರ ಭಾನುವಾರ 25 ಸಾವಿರ ಬಾಟ್ಲ್ ಇರ್ತವೆ. ಸುಮ್ಮನೆ ಕುಡಿ ತೆಗೆದು ಬಿಸಾಕು. ಆ ಬಾಟ್ಲ್ ಬೆಸ್ಟ್ ಬ್ಯಾನ್ ಮಾಡಬೇಕು. ಏನು ವಾಟರ್ ಬಾಟ್ಲ್, ಪ್ಲಾಸ್ಟಿಕ್. ಆಮೇಲೆ ಮದುವೆ ಮನೆಗಳಲ್ಲಿ ಹೋದ್ರೆ ಮೊದಲೆಲ್ಲ ಇದು ಕೊಡ್ತಿದ್ರು, ಏನೋ ನೀರು ತಂದಿದ್ದು ಎಲೆ ಲೋಟ ಇಟ್ಬಿಟ್ಟು ಅದಕ್ಕೆ ಹಾಕೋರು, ಸ್ಟೀಲ್ ಲೋಟ ಇಟ್ಬಿಟ್ಟು ಹಾಕೋರು. ಆಮೇಲೆ ಪ್ಲಾಸ್ಟಿಕ್ ಲೋಟ ಬಂತು, ಅದು ಬಿಟ್ಬಿಟ್ರಿ. ಈಗ ಡೈರೆಕ್ಟಾಗಿ ಅದೇನೋ ಚಿಕ್ಕ ಬಾಟ್ಲ್ ಬಂದ್ಬಿಟ್ರೆ ಹಿಂಗೆ ಇಟ್ಕೊಂಡು ಹೋಗ್ಬಿಡ್ತಾರೆ. ಅದು ತೊಗೊಂಡೋಗಿ ನೋಡ್ಬೇಕು, ರಾಶಿ ಎಷ್ಟು ಕೊಟ್ಟಿರ್ತಾರೆ. ಏನು ಕಲಿಗೆಲ್ಲ ಬಂದ್ಬಿಡ್ತಪ್ಪ. ಅಂದರೆ ಮೊದಲು ಸ್ಟೀಲ್ ಲೋಟ ಇಟ್ಬಿಟ್ಟು ನೀರು ಹಾಕೋರು. ಅದೇನಾಗಿತ್ತು ಏನೋ ಜನಕ್ಕೆ, ಅದು ಜನ ಕುಡಿಯೋದು ಬಿಟ್ಬಿಟ್ರೆ ಅಥವಾ ಚೌಲ್ಟ್ರಿ ಹಾಕೋದು ಬಿಟ್ಬಿಟ್ರೆ. ನಾನು ಮಾಡ್ತಾ ಇರೋ ವಾಸ್ತುಗೆ ಪರ್ಫೆಕ್ಟಾಗಿ ಏನು ಮಾಡಿದ್ರೆ ಸರ್ 6 ಮಂತ್ಸಲ್ಲಿ ರಿಸಲ್ಟ್ ಕೊಡ್ತೀನಿ. ಪ್ರಕೃತಿ ವಿರುದ್ಧವಾಗಿ ಕಟ್ಟಲ್ಲ ಮನೆ ಅಷ್ಟೇ, ನೀಟಾಗಿ ಪ್ಲಾನ್ ಮಾಡಿಕೊಡ್ತೀನಿ. ಅದು ತುಂಬ ಈಸಿ. ಎಲ್ಲರೂ ತುಂಬ ದೊಡ್ಡ ಕಷ್ಟ ಅಂತಾರೆ. ನಾನು ಎಲ್ಲ ವಿಡಿಯೋಗಳಲ್ಲಿ ಬರೆದಿದ್ದೀನಿ. ನಾನು ಕರೆಯೋಂಗೇ ಇಲ್ಲ ಅವರು. ನಾನು ವಿಡಿಯೋ ನೋಡ್ಕೊಂಡು ಕಟ್ಕೋಬೋದು. ನಾನು ಕರೆಯೋದು ಬೇಕಾಗಿಲ್ಲ. ನಾನು ಕರೆದು ನೀನು ದುಡ್ಡು ಕೊಡಪ್ಪ ನಾನು ಕೇಳೋದಿಲ್ಲ. ನೀನು ಒಳ್ಳೆ ಮನೆ ಕಟ್ಕೋ, ನೀನು ಫೋನ್ ಮಾಡೋ ಸಲಹೆ ಕೊಡ್ತೀನಿ. ಅರ್ಥ ಆಯ್ತು ಸರ್? ಆದರೆ ಜನ ಏನಂದರೆ 1 ಕೋಟಿ ಕೊಟ್ಟು ಮನೆ ಕಟ್ತಾರೆ. ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲವಲ್ಲ ಅನ್ನೋ ಒಂದು ಬೇಜಾರು ಇದೆ ನನ್ನ ಹತ್ರ. ಅರ್ಥ ಆಯ್ತು ಸರ್? 1 ಕೋಟಿ ಕೊಟ್ಟು ಮನೆ ಕಟ್ಕೊಂಡು ಒಂದ್ಸಲಿ ಕನ್ಸಲ್ಟೆನ್ಸಿ ಮಾಡೋದಿಲ್ಲ. ಏನೋ ತಪ್ಪು ಮಾಡಿರ್ತಾನೆ, ಕೋತಿ ಚೇಷ್ಟೆ ಮಾಡ್ತಾರೆ. ಈಗ 90 ಡಿಗ್ರಿ ಕರೆಕ್ಟಾಗಿರ್ಬೇಕು ಸರ್ ಮನೆ. ಸ್ವಲ್ಪ ಹಿಂಗೆ ತಿರ್ಗಿಸ್ಬಿಡೋದು, ಒಂದು 10% ಹಿಂಗೆ ತಿರ್ಗಿಸೋದು ಏನೋ ಒಂದು ಮಾಡ್ತಾರೆ. ಸೊ ನೀವು ಹಿಂಗಿರೋದು ಹಿಂಗೆ ತಿರ್ಗಿಸಿದಾಗ ಆಟೋಮೆಟಿಕ್ ಎಲ್ಲ ಮನೇಲೆಲ್ಲ ಹೋಯ್ತು. ನಿಮ್ಮ ಅಡುಗೆ ಮನೆ ಪೂರ್ವಕ್ಕಾಗಲ್ಲ, ಅವಾಗ ಕರೆಕ್ಟಾಗಿರಲ್ಲ. ಹಿಂಗೆ ತಿರುಗ್ತದೆ ಸ್ಟವ್ ಇದಾಗೋದು, ಮಲಗೋದು ಅಷ್ಟೇ. ಮಂಚಗಳೆಲ್ಲ ಕ್ರಾಸ್ ಆಗ್ತವೆ. ಮನೆಗೆ ತುಂಬ ಜನ ನಿಮ್ಮ ಬಾತ್ರೂಮು ವಾಸ್ತು ಪ್ರಕಾರ ಇಲ್ಲ ಅಂದರು. ನಮ್ಮ ಬಾತ್ರೂಮೆಲ್ಲ ಹಂಗೆ 3-4 ಬಾತ್ರೂಮು. ಎಲ್ಲಿ? ನಮ್ಮ ಮನೇಲಿ, ಇರೋ ಮನೇಲಿ ದೇ ಆರ್ ಗುಡ್ ರೂಮಲ್ಲಿ, ರೂಮ್ಗಳಲ್ಲಿ ಅವೆಲ್ಲ ಕರೆಕ್ಟ್ ಇದಾವಲ್ಲ? ಇಲ್ಲ, ಅದು ನಿಮ್ಮ ನೀರು ಹೋಗೋಕ್ಕೆ ಬರೋಕ್ಕಿಲ್ಲ ಎಲ್ಲ ಪೂರ್ತಿ ನಾನು ಕರೆಕ್ಟಾಗಿ ನೋಡಿ. ನಿಮ್ಮ ಮನೆ ಚೆನ್ನಾಗಿದೆ ವಾಸ್ತು. ನಿಮ್ಮ ಮನೆ ಮೇಯ್ನ್ ಡೋರ್ ಅಂದರೆ ಇವು ಚೆನ್ನಾಗಿದ್ರೆ ಹಾರ್ಟ್ ಚೆನ್ನಾಗಿ ಮಾಡುತ್ತೆ ಸಾ. ಇವೆರಡು ಮೂಗು ಚೆನ್ನಾಗಿದ್ರೆ ಹಾರ್ಟ್ ಓಕೆ. ಮಿಕ್ಕಿದ ಕೈ ಸ್ವಲ್ಪ ಹಿಂಗಿದೆ, ಕಾಲು ಹಿಂಗಿದೆ, ಸ್ವಲ್ಪ ಕುಂಟ್ತಾ ಇದೆ, ಏನು ನಡೀತಾವೆಲ್ಲ ಸಣ್ಣ ಪುಟ್ಟು ಬಾತ್ರೂಮು ಅವು ಇವೆಲ್ಲ. ಮೇಯ್ನ್ ಡೋರ್. ನಿಮ್ಮ ಮನೆಗೆ ಎನರ್ಜಿ ಬರ್ತಾ ಇದೆಯಾ? ನಿಮ್ಮ ಮನೆಗೆ ಎನರ್ಜಿ ಬರ್ತಾಯಿದ್ರೆ ಮಿಕ್ಕಿ ಸಣ್ಣ ಪುಟ್ಟವೆಲ್ಲ ನಡ್ಕೊಂಡು ಹೋಗ್ತವೆ. ಎನರ್ಜಿ ಬರಬೇಕು ಮೇಯ್ನ್ಗೆ ಅಷ್ಟೇ. ನಿಮ್ಮ ಎನರ್ಜಿ ಚೆನ್ನಾಗಿದೆ ಮನೆಗೆ. ಕೆಳಗಡೆನೂ ಚೆನ್ನಾಗಿದೆ, ಮೇಲೂ ಚೆನ್ನಾಗಿದೆ. ಅಡುಗೆ ಮನೆಯದು ಚೆನ್ನಾಗಿದೆ ನೋಡಿ. ಆ ಮನೆಗೆ ಹೋದ್ಮೇಲೆ ಮೇಡಮ್ ಹೆಸರಲ್ಲಿ ಒಂದು ಚಾನಲ್ಲು ಮಾಡಿದ್ರೇನು? ಹಾಂ, ಹಂಗೆ ಸ್ವಲ್ಪ ಕತ್ಲಾಗ್ತಾ ಇದೆ ನನಗೆ. ಬರ್ರಿ, ಹಾಗೆ ನಮ್ಮದು ವಾಸ್ತು ನಿಮ್ಮದು ಒಂದು ವಿಡಿಯೋ ಹಾಕಿದ್ದಕ್ಕೆ ಫುಲ್ಲು ಬ್ಯುಸಿ ಆಗಿದೆ. ಅಂದರೆ ಒಂದು ತಿಂಗಳು ಫುಲ್ ಬ್ಯುಸಿ ಆಯ್ತು. ಎಲ್ಲ ಫುಲ್ ಫೋನು. ಅಂದರೆ ಯಾರು ಎಲ್ಲಿ ಹೋಗ್ಬೇಕು ಯಾರು ಗೊತ್ತಿಲ್ಲ. ಹಂಗೆ ಮತ್ತೆ ಫುಲ್ಲು ಸರ್ರ ಬಿದ್ದೋಯ್ತು ಹಂಗೆ. ಆಮೇಲೆ ನನ್ನ ಹತ್ರ ಏನು ಗೊತ್ತಾದ್ರೆ ಒಂದು ಸಲ ವಾಸ್ತು ಮಾಡಿಸ್ಕೊಂಡವರು ಮತ್ತೆ ಬರ್ತಾಯಿದೆ. ಓಕೆ, ಇವ್ರು ಬಂದರು ನೋಡಿ ಈಗ ಈ ಥರ. ಹಾಂ, ಈ ಜನರಲ್ಲಿ ಕೆಲವು ಹುಚ್ಚು ಕಲ್ಪನೆ ಇದೆ. ವಾಸ್ತು ನೋಡಿ ಇದಕ್ಕಿದ್ದಂಗೆ ಮನೆ ಒಳಗಡೆ ಇರ್ತಾರೆ, ಅಲ್ಲೇ ಬಾತ್ರೂಮ್ ಹೊಡೆದಾಗ್ತಾ ಇರ್ತಾರೆ, ಇಲ್ಲಿ ಅಡುಗೆ ಮನೆ ಹೊಡೆದಾಗ್ತಾ ಇರ್ತಾರೆ. ಅಲ್ಲ, ಹೊಡೆದಾಕೋದು ಏನು ಗೊತ್ತಾ ಸಾ? ರಾಂಗ್ ಅಂದರೆ ಮೂಲೆಗಳನ್ನು ಬ್ಲಾಕ್ ಮಾಡಬಾರ್ದು ಅಂತ. ಈಗ ನಮ್ಗೆ ಇದು ಬ್ಲಾಕ್ ಮಾಡಿದ್ರೆ ಆಗಲ್ಲ, ಕರೆಕ್ಟು. ಬಾಯಿ ಬ್ಲಾಕ್ ಮಾಡಿದ್ರೆ ಆಗಲ್ಲ,
ಕೆಳಗಡೆ ಬ್ಯಾಕು ಬಾತ್ರೂಮ್ ಬ್ಯಾಕ್ ಬ್ಲಾಕ್ ಮಾಡಿದ್ರೆ ಆಗಲ್ಲ. ಆ ಥರನೇ ನಮ್ಮ ಮನೆಗೆ ಆ ಮೂಲೆಗಳನ್ನು ಬ್ಲಾಕ್ ಮಾಡಬಾರ್ದು. ಅಲ್ಲಿನ ಎನರ್ಜಿ ತಗೋಬೇಕು, ಆ ಮೂಲೆಗಳ ಎನರ್ಜಿನ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.